Hello guys, this is Purti and welcome back to my new vlog guys. ಗೈಸ್ ಸೊ ಬೆಳಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ, ಒಂದು 5:45 ಇರ್ಬೋದು. ಸೊ ಏನು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಡೇ ಇವತ್ತು. ಯಾಕಂದರೆ ನಮ್ಮ ಮಲ್ಲಿ ಅಣ್ಣನ ಬರ್ತ್ಡೇ ಇವತ್ತು. ಸೊ ನಮಗೆಲ್ಲರಿಗೂ ಇವರೊಂಥರ ಗುರು ಅಂತ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ನನಗೆ ನನ್ನ ಈಜು ಕಲಿಸಿದ ಗುರು ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ಇದ್ದಿದ್ದು ದೊಡ್ಡ ಭಯನ ಹೋಗಿಸಿದ ಗುರು. ಸೊ ಇವತ್ತು ನಮ್ಮ ಗುರುಗಳು ಅಂದರೆ ಮಲ್ಲಿ ಅಣ್ಣನ ಬರ್ತ್ಡೇ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ ಒಡ್ಡಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಅವ್ರು ಕ್ಯಾಶುವಲಾಗಿ ಬರ್ತಾರೆ ಈಜಾಡಕ್ಕಂತ. ಸೊ ಆ ಟೈಮಲ್ಲಿ ಒಂದು ಸರ್ಪ್ರೈಸ್ ಮಾಡಿ ಕೇಕ್ ಸರ್ಪ್ರೈಸ್ ಮಾಡಿ ಕಟ್ ಮಾಡಿಸೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೆನ್ನೆ ರಾತ್ರಿನೇ ಎಲ್ಲ ಕೇಕ್ ತೊಗೊಂಬಂದು ಬೇಬಿ ಮನೇಲಿ ಇಟ್ಟಿದ್ವಿ. ಸೊ ಈಗ ಹೋಗ್ತಾ ಇದ್ದೀವಿ. ಈಗ 6 ಗಂಟೆಗೆ ಬರೋಕ್ಕೆ ಹೇಳಿದ್ದೀವಿ, ಯಾಕಂದರೆ ಬೇಬಿನೂ ಸ್ಕೂಲ್ಗೆ ಹೋಗಬೇಕು. ಸ್ವಲ್ಪ ಮನೆ ಕೆಲಸ ಇರುತ್ತಲ್ಲ. ಸೊ ಅದಕ್ಕೆ ಬೇಗ ಕಟ್ ಮಾಡಿಸ್ಬೋಣ ಅಂತ ನನಗೆ ಉದ್ದೇಶ ಇರೋದು. ಅವ್ರಿಗೆ ಈ ಟೈಮಲ್ಲೇ ಕೇಕ್ ಕಟ್ ಮಾಡಿಸ್ಬೇಕು, ಆಮೇಲೆ ಅದೇ ಜಾಗದಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಸೊ ಬನ್ನಿ ನೋಡೋಣ ಗೈಸ್ ಏನೇನಾಗುತ್ತೆ ಪ್ಲ್ಯಾನು ಅಂತ. ಮಲ್ಲಿ ಅಣ್ಣನ ಬರ್ಡೇ ಫಸ್ಟ್ ಇಯರ್ ಮಾಡ್ತಾರದಲ್ಲ, ನನಗಂತೂ ಎಕ್ಸೈಟ್ಮೆಂಟ್ ಐತೆ. ಬನ್ನಿ ನೋಡೋಣ ಬೇಗ. ಇವಾಗ ಹೋಗಿ ಎಲ್ಲರನ್ನೂ ಎಲ್ಲೆಲ್ಲಿದ್ದೀರಪ್ಪ ಅಂತ ಕೇಳಬೇಕು. ಮಲಗಿರ್ತಾರ ಎದ್ದಿರ್ತಾರ ನೋಡೋಣ ಬನ್ನಿ. ಸೊ ಗೈಸ್ ಎಲ್ಲರಿಗೂ ಒಂದು ರೌಂಡ್ ಫೋನ್ ಮಾಡಿದೆ ಇವಾಗ ನಾನು. ಎಲ್ಲರೂ ಎದ್ದಿದ್ದಾರೆ ಗೈಸ್, ಎದ್ದಿದ್ದಾರೆ. ಏನು ತೀರಾ ನಿದ್ದೆಲ್ಲಿ ಎಚ್ಚರ ಇಲ್ದಂಗೆ ಏನು ಮಾತಾಡಲಿಲ್ಲ ಪಾಪ, ಹೇಳಿದ್ನಲ್ಲ ಎದ್ದಿದ್ದಾರೆ ಎಲ್ಲರೂ. ಸೊ ಈಗ ಬನ್ನಿ ಹೋಗೋಣ. ಎಕ್ಸೈಟ್ಮೆಂಟ್ ಇದೆ ಗೈಸ್ ನನಗೆ, ನಮ್ಮ ಗುರುಗಳಲ್ಲ ಅದಕ್ಕೋಸ್ಕರ. ಗೈಸ್ ನಾನು ಹೆಂಗೆ ಗೊತ್ತಾ, ಒಂದು ಹೇಳ್ತೀನಿ ಕೇಳಿ. ನಾನು ಒಬ್ರನ್ನ ಗುರು ಅಂತ ಲೈಫಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀನಿ ಗೈಸ್. ಎಷ್ಟು ರೆಸ್ಪೆಕ್ಟ್ ಬೇಕು ಅದಕ್ಕಿಂತ ಜಾಸ್ತಿನೇ ರೆಸ್ಪೆಕ್ಟ್ ಕೊಟ್ಟು ನಾನು ಅವರಿಗೆ ಇದು ಮಾಡ್ತೀನಿ, ವ್ಯಾಲ್ಯೂಸ್ ಕೊಡ್ತೀನಿ. ಬಟ್ ಏನಾಗ್ತಿದೆ ಅಂದರೆ ಕೆಲವೊಬ್ರು ಅದನ್ನು ಉಳಿಸ್ಕೊಳ್ಳಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಆ ಗುರು ಅನ್ನೋ ಸ್ಥಾನಕ್ಕೆ ನಾನು ಬೆಲೆ ಕೊಟ್ಟಿದ್ದನ್ನು ಅವ್ರು ಉಳಿಸ್ಕೊಳ್ಳಲಿಲ್ಲ. ಸೊ ಏನು ಮಾಡ್ತಿದ್ದಾರೆ ಅಂದರೆ ಅವ್ರುಗಳು ನನ್ನ ಹೆಸ್ರಿಗೆ ಮಸಿ ಬಳಿಬೇಕು, ನನಗೆ ಕೆಟ್ಟದ್ದು ಬಯಸಬೇಕು, ನನ್ನೇ ಬ್ಲೇಮ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಸೊ ಅದು ಯಾವತ್ತಿದ್ರೂ ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮೇ. ಸೊ ನನಗೇನು ಆಗಬೇಕಾಗಿಲ್ಲ ಅದರಿಂದ. ಅವ್ರುಗಳೇ ಟೈಮ್ ವೇಸ್ಟ್ ಮಾಡ್ಕೊತಿದ್ದಾರೆ. ಸೊ ಅವ್ರು ಎಷ್ಟು ಹಿಂಗೆ ಕಲ್ ಹಾಕ್ತಾರೋ ಅದನ್ನ ನಾನೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡು ಮನೆ ಕಟ್ಟಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಯಾವುದೋ ಇಂಟರ್ವ್ಯೂದಲ್ಲಿ ನೋಡಿದ್ದೆ, ಅದಕ್ಕೆ ಹೇಳಿದೆ ಡೈಲಾಗು. ಕುಡಿಯೋ ತಗ ಹೆಲ್ದಿ ಹೆಲ್ತ್ ನೀರು ಕುಡೀರಿ ಆಯ್ತು. ನಾನು ಕುಡಿತೀನಪ್ಪ. ಆಂಟಿ ಇವ್ರಿಗೂ ಸೇಮ್ ಮಾಡಿ ಆಯ್ತು, ಸೇಮ್ ಮಾಡ್ಕೊಡ್ರಿ ಗೈಸ್. ಇವಾಗ ಕೇಕ್ ತೊಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಬಂದು ಇಲ್ಲಿ ದಿನ ಕುಡಿತೀವಿ ಇದನ್ನ ಹೆಲ್ದಿ ಡ್ರಿಂಕ್ಸು. ಸೊ ಇದು ಮಲ್ಲಿ ಹಣ್ಣಿನ ಸ್ಪಾನ್ಸರಿಂಗು. ಒಂದೇ ಶಾರ್ಟಲ್ಲಿ ಕುಡಿ ಕೊಡ್ರಿ. ಅಕ್ಕ ಅಣ್ಣಂಗೆ ಹೇಳ್ಬಿಟ್ರಿ ಕೇಕ್ ತಗೊಂಡು ಹೋಗ್ತೀವಿ ಅಂತ. ಸರಿ ಲೇ ನಡೀರಲ್ಲೇ ಬೇಗ ಓಡೋಗೋಣ, ಸ್ವಲ್ಪ ಕೇಕ್ಗೆಲ್ಲ ಐತೆ ಮೇಲೆ. ರಾಘಣ್ಣ ಹಂಗೆ ಅವರು ಸ್ವಲ್ಪ ಬೆಳಗ್ಗೆ ಹಂಗೆ ಆಗಿರ್ತಾರೆ, ರಾತ್ರಿದು ಇಳ್ದಿರಲ್ಲ ರಾಘಣ್ಣಂಗೆ. ಗ್ಯಾಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಪಾಸ್ ಆಗಿ ಕೊನೆಗೆ ನನ್ನ ಕೈಗೆ ಬಂತು ಗಾಯ್ಸ್. ಇದು ನಾನೇ ಮಾಡಬೇಕು, ಅದೇ ಬೇಜಾರು. ಇಲ್ಲಪ್ಪ ನಮ್ದ್ಯಾ ಇಲ್ಲಪ್ಪ, ಸದಸ್ಯರು ಅಧ್ಯಕ್ಷರು ರಾಘಣ್ಣ, ಅಧ್ಯಕ್ಷರು ರಾಘಣ್ಣ ಅಪ್ಪ ನಮ್ಮ ಟೀಮಿಂದು. ನಾವೇನು ಸಣ್ಣ ಹುಲ್ಲು ಕಡ್ಡಿ ಅಷ್ಟೇ ಗೈಸ್. ಬಂದ್ರು ಅವ್ರು ಹಿಂದೆನೆ ಬರ್ತಿದಾರೆ ಗೈಸ್. ನಾವು ಒಳ್ಳೆ ಸ್ಲೋ ಮೋಷನ್ ತರ ಬರ್ತದೆ. ಸೊ ಗೈಸ್ ಫೈನಲಿ ದ ಒಡ್ಡು ಈಸ್ ಹಿಯರ್. ನಾವು ವಿ ಆರ್ ಹಿಯರ್ ಅಟ್ ದ ಒಡ್ಡು ಆಕ್ಚುಲಿ. ಅಣ್ಣ ಹುಟ್ಟು ಹಬ್ಬದ ಶುಭಾಶಯಗಳು ಅಣ್ಣ. ಏನಮ್ಮ ಅಂತಿರಲ್ಲ ಅಣ್ಣ. ನಮ್ದು ಕಡೆಯಿಂದನೂ ಅದೇ ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬರ್ರಿ.
ಅಣ್ಣ ಏನಣ್ಣ ಏನಿಲ್ಲ ಯಾಕ್ರಿ ರೀ? ಅಲ್ಲ ಬಿಸಾಕ್ತೀನಿ ಹಿಂದಕ್ಕೆ. ಒಮ್ಮೆ ತೆಗ್ದ್ಬಿಡ್ತೀನಿ ನೋಡ್ರಿ. ಇಲ್ಲಿಂದ ಮೇಲಿಂದ ಹಾರಿಸ್ಬಿಡ್ತೀನಿ ನೋಡ್ರಿ ನೀ. ಚೆನ್ನಾಗ್ ಕಾಣಲ್ಲ. ನಾನು. ಹೆಂಗ್ ಹಿಂಗೆ ಇಟ್ಕೊಳ್ಳೋದು. ಮತ್ತೆ ಏನಂತ ಕಂಡಿದ್ದೆ? ಕೊಡಲೇ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಲ್ಲಿ ಅಣ್ಣ, ಹ್ಯಾಪಿ ಬರ್ಡೇ ಟು ಯು. ಹೂನಪ್ಪ ತೆಗಿಸ್ ಅಂಕು ಎಲ್ಲರೂ ಬೇಬಿ ಸಿಂಪಲ್ ರಗಣ. ಸಿಂಪಲ್. ಸ್ವಲ್ಪ ನಾನ್ ತಿನ್ಸ್ತೀನಿ ತಿನ್ಬೇಕಷ್ಟೇ. ತಿನ್ರಿ 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 ಫುಲ್. ಇವನಿಗೆ ಮಾತ್ರ ಕೇಕ್ ಕೊಟ್ರಿ ಇನ್ನೊಂದು ಪೀಸ್. ಸಿಕ್ಕೇ ಇಲ್ಲ. ಏನಿದೆ ಅಕೌಂಟ್ ನೇಮ್? ಒಂದೇ ಪೀಸ್ ನನಗೆ ಸಿಕ್ಕಿದ್ದು. ಲೈಟಿಂಗ್ ನೋಡಿ ಗುರು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಸಕ್ಕದ ಕಾಣಿಸ್ತು. ಗೈಸ್ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ ಪಪ್ಪುಮ್ಮ ಎಲ್ಲಿ ಪಪ್ಪುಮ್ಮ ಎಲ್ಲಿ ಅಂತ. ಇವಳೇ ನನ್ ಪಪ್ಪುಮ್ಮ. ಗೈಸ್ ಇವಳೇ ನನ್ ಪಪ್ಪುಮ್ಮ. ಕೂಲ್, ಸ್ಟೇ ಫಿಟ್, ನೋ ಎಕ್ಸ್ಕ್ಯೂಸಸ್. ರಗಡ ಸ್ಟೇ ಟ್ಯೂನ್ಡ್, ಸ್ಟೇ ಫಿಟ್, ಸ್ಟೇ ಏನಿದೆ ಇನ್ನೊಂದೇನಿದೆ ಸ್ಟೇ ಕೂಲ್. ಅವೆಲ್ಲ ನೋ ಅಂತ ಐತಿ ನೋಡ್ರಿ ಮೇಲೆ. ನೋ ಅಂತ ಐತಿ ಅವೆಲ್ಲ. ಕರೆಕ್ಟ್. ಹಂಗಾರೆ ಮೇಲೆ ಬಿಚ್ಕೊಟ್ಬಿಟ್ರಿ ಅವ್ರು ಹಾಕೊಂಡು ಓಡಾಡ್ತಾರೆ. ಗೈಸ್ ಇವಾಗ ಈಜಾಯ್ತು. ಈಗ ನೆಕ್ಸ್ಟ್ ಇವ್ರೇನೋ ಟೆಂಪಲ್ಗೆ ಹೋಗ್ತಾರಂತೆ, ಹಂಗೆ ನಾನು ಹಿಂದೆ ಹೋಗ್ತೀನಿ. ಸೊ ಬನ್ನಿ ಗೈಸ್. ಪಪ್ಪುಮ್ಮ ಗೈಸ್, ಗೈಸ್ ಬೇಬಿ ಆ ಥರ ಹೋಗ್ತಿದ್ದಾರೆ. ಬೇಬಿ ಬಾಯ್ ಗೈಸ್. ಇವಾಗ ನಾವು ಬಾಳೆಕಾಯಿ ಸಿದ್ದಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲೇಣ್ಣ ಪೂಜೆ ಮಾಡಿಸ್ಬೇಕಂತ, ಅದಕ್ಕೆ ನೋಡಿ ಸಾಲಾಗಿ ಹೋಗ್ತಿದ್ದೀವಿ. ಬಂದ್ರೆ ನನಗೆ ಈ ಲಗೇಜ್ ಕ್ಯಾರಿ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನೆಲ್ಲೇ ಹೋಗ್ಬೇಕಂದ್ರೂ ಫುಲ್ ಖಾಲಿ ಕೈಲಿ ಓಡಾಡ್ಬೇಕು. ನಾನು ಟ್ರೆಕ್ಕಿಂಗ್ ಹೋಗ್ತೀನಿ, ಇವನ್ ನಾನು ಬೇರೆ ಕಡೆ ಬೇರೆ ಊರಿಗೆ ಹೋಗ್ತೀನಿ ಅಂದರು ಸುಮ್ಮನೆ ಪ್ಯಾಂಟ್ ಜಾಬಲ್ಲೆಲ್ಲ ತುರ್ಕೊಂಡು ಓಡಾಡೋ ಅಂತ ಕ್ಯಾಟಗರಿ ನಂದು. ಸೊ ಈ ಜಿಮ್ ಬ್ಯಾಗ್ ಇದೆಯಲ್ಲ ಭಾರಿ ಭಾರ ಅನ್ನಿಸ್ತದೆ ಗೈಸ್. ಅದು ಏನು ಮಾಡೋಕ್ಕಾಗಲ್ಲ, ನಾವು ಕ್ಯಾರಿ ಮಾಡಲೇಬೇಕು. ಸೊ ಅದೇ ಸ್ವಲ್ಪ ಅದೇ ಖಾಲಿ ಕೈಲಿ ಹೋಗಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಖಾಲಿ ಕೈಲಿ ಹೋಗಿದ್ರೆ ಮಜಾ ಇರ್ತಿತ್ತು. ನಿನ್ನೆ ಟ್ರೆಕ್ಕಿಂಗ್ ನಾನು ಭಾರಿ ಖುಷಿ ಆಯ್ತು ನನಗೆ. ನಾನು ತೊಗೊಂಡಿದ್ದು ಶೂ ಹೊಸ ತೊಗೊಂಡೆ, ಮಾತ್ರ ಇರಲಿಲ್ಲ ಟ್ರೆಕ್ ಶೂಸು. ಒಂದಿತ್ತು ಪದ್ದಿ ತಂದು ಕೊಟ್ಟಿದ್ದು, ಅದು ನೀವು ನಂಬ್ತಿರೋ ಬಿಡ್ತಿರೋ 7 ವರ್ಷ ಉಪಯೋಗಿಸಿದ್ದೀನಿ ನಾನು. ಜಸ್ಟ್ ಒಂದು 800 ರೂಪಾಯಿ ಏನೋ ತೊಗೊಂಬಂದು ಕೊಟ್ಟಿದ್ದವಳು ಬೆಂಗಳೂರಿಂದ, ಯಾವ್ದು ಕಂಪ್ನಿದು ಅಲ್ಲ ಅದು. ಬಟ್ ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು. ಮೊನ್ನೆ ಬಾಯಿ ಬಿಟ್ಕೊಂಬಿಟ್ಟಿದೆ ಅದು. ಸೊ ಅದಕ್ಕೋಸ್ಕರ ಹೊಸದು ತೊಗೊಂಡೆ ನಾನು. ಆ ಶೂ ನನಗೆ ಭಾರಿ ಖುಷಿ ಆಯಿತು. ನೆನ್ನೆ ಭಾರಿ ಮಜಾ ಮಾಡ್ಕೊಂಡು ಓಡ್ಕೊಂಡು ಎಗರ್ಕೊಂಡು ಓಡಾಡಿದ್ವಿ. ಸೊ ತಾಲೆ ಮತ್ತೆ ಚಪ್ಪಲಿ ನಾನು ಬಿಡಿ ಗೈಸ್. ಚಪ್ಪಲಿ ಇವಳು ನೋಡಿ, ಇವಳು ಬರೀ ಕಾಲಲ್ಲಿ ಓಡಾಡ್ತವಳು ನೋಡಿ. ಸೀನರಿ ಮಾತ್ರ ಮಸ್ತ್ ಇದೆ ಗೈಸ್. ನಾಗು ಸರ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು, ನಾಗರಾಜ್ ಆರ್ಟ್ಸ್. ಸೊ ಅವರೇ ಕರ್ಕೊಂಡು ಹೋಗ್ತಿರೋದು ನೋಡಿ. ಗುರು ಪಾಪ ಚಪ್ಪಲಿ ತ್ಯಾಗ ಮಾಡ್ತಾವನೆ ಮೀನುಗೆ, ಇವಳು ಬೇಡ ಬೇಡ ಅನ್ನಕ್ಕೆ. ನೋಡಿ ಗೈಸ್, ಪಪ್ಪುಮ್ಮ ಚಪ್ಪಲಿ ತ್ಯಾಗ ಮಾಡ್ದ. ನಾನು ಬಂದಿಲ್ಲ ಗೈಸ್, ನಾನು ಬಂದಿಲ್ಲ. ಲಿಟ್ರಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಇಲ್ಲಿ ಟೆಂಪಲ್ ಇದೆಯಲ್ಲ ಅದಕ್ಕೆ ಹೋಗಿಲ್ಲ ನಾನು. ಕರೆದಿದ್ರು ಫ್ರೆಂಡ್ಸು, ಬಟ್ ಬರಲ್ಲ ಅಂತ ಹೇಳಿದ್ದೆ. ಫಸ್ಟ್ ಟೈಮ್ ಹೋಗ್ತಾ ಇದೆ ಗೈಸ್. ಇದೆಲ್ಲ ಕೆರೆ ಆ್ಯಕ್ಚುಲಿ ಬತ್ತೋಗಿದೆ, ಮಳೆ ಇಲ್ಲ ಗೈಸ್, ಮಳೆನೇ ಇಲ್ಲ ದುರ್ಗದಲ್ಲಿ. ಮೊನ್ನೆ ಬಂತು, ಒಂದು ಅರ್ಧ ಗಂಟೆ ನಿಲ್ತು ಅಷ್ಟೇ. ಬೇರೆ ಕಡೆ ಎಲ್ಲ ಮಳೆ ಇದೆಯಂತೆ ಪಕ್ಕದೂರುಗಳಲ್ಲಿ. ನಮ್ಮ ದುರ್ಗದಲ್ಲಿ ಆ್ಯಕ್ಚುಲಿ ಮಳೆ ಇಲ್ಲ, ಮಳೆ ಆಗ್ತಾನೇ ಇಲ್ಲ. ಎಷ್ಟೋ ರೈತರು ಪಾಪ ಬೆಳೆ ಹಾಕಿದ್ದಾರೆ, ಓಡಾಡ್ತೀವಲ್ಲ, ಓಡಾಡ್ತಿದ್ದಾಗ ಗೊತ್ತಾಗುತ್ತಲ್ಲ ಎಲ್ಲ ಬತ್ತೋಗ್ಬಿಟ್ಟಿದೆ, ಎಲ್ಲ ಒಣಗೋಗ್ಬಿಟ್ಟಿದೆ, ಜೋಳಗಳು ಅವು ಇವು. ಮಳೆ ಬೇಕು, ನೇಚರಿಗೆಲ್ಲನೂ ಬೇಕು. ನಾವು ಮನುಷ್ಯರಿದ್ದೀವಿ ಅಂದರೆ ಎಲ್ಲನೂ ಬೇಕು. ಬಟ್ ನಾವೇ ಎಲ್ಲ ಕಮ್ಮಿ ಮಾಡ್ಕೊತಿರೋದು. ಮಳೆ ಬರದೇ ಇರೋದಕ್ಕೂ ನಾವೇ ಕಾರಣ. ಆ ವೆದರು ಹೆಂಗಾಗ್ತಿದೆ ಅಂದರೆ, ಸಮ್ಮರಲ್ಲಿ ಇವಾಗ ಸಮ್ಮರ್ ಜೊತೆಗೆ ರೈನಿ ಸೀಸನಲ್ಲೂ ಸಮ್ಮರ್ ಆಗ್ತಿದೆ ಇವಾಗ.
ಅಷ್ಟು ಗ್ಲೋಬಲ್ ವಾರ್ಮಿಂಗು, ಹೀಟು, ಓಝೋನ್ ಲೇಯರ್ ಡಿಪ್ಲಿಷನ್ನು. ಕೇಳ್ಬೇಕಾ ನಾವು ಹ್ಯೂಮನ್ಸು ಮೊದಲೇ ಕ್ರೂರಿಗಳು. ವಿ ಆರ್ ಹಿಯರ್ ಫೈನಲಿ. ಇದೆ ಅಂತ ಟೆಂಪಲ್. ನಾನು ಫಸ್ಟ್ ಟೈಮ್ ಬಂದಿರೋದು ಟು ಬಿ ಫ್ರ್ಯಾಂಕ್. ನೋಡಿ ಅವರೇ ಬಾಗ್ಲು ಓಪನ್ ಮಾಡ್ಕೊಂಡು ನಾನು ಬ್ಯಾಗ್ ಒಂದು ಕಡೆ ಇಟ್ಬಿಡ್ತೀನಿ. ಕಸ ಹೊಡಿತಿದ್ದಾರೆ. ಒಂದೇ ಬಂಡೆ ನೋಡಿದ್ದು, ಒಂದೇ ಬಂಡೆ. ಮತ್ತೆ ಶಿವನ್ ದೇವಸ್ಥಾನ ಅಲ್ಲಿ ಇದ್ರೊಳಗೂ ಅಷ್ಟೇ, ಈ ತರದ್ದೇ ಒಂದು ದೊಡ್ಡ ಬಂಡೆ. ಆ ಬಂಡೆ ಕೆಳಗಿಂದಾನೇ ಇರೋದು ದೇವಸ್ಥಾನ. ಹೆವಿ ಹೋಗ್ಬೇಕು ಅನ್ಸುತ್ತೆ. ಇನ್ನು ವೇರ್ ಇಸ್ ದ ಟೆಂಪಲ್? ಬನ್ನಿ ವಾಪಸ್ ಹೋಗೋಣ. ಗೈಸ್, ನಮಗೆ ಒಬ್ಬೊಬ್ಬನ ಕಿಂಡಿಗಿನ್ನ ಏನು ಟಫ್ ಇಲ್ಲ ಅನಿಸುತ್ತೆ. ಒಬ್ಬೊಬ್ಬನ ಕಿಂಡಿನ ಸ್ವಲ್ಪ ಟಫು. ಸೊ ಗೈಸ್, ಇವಾಗ ಆಚೆ ಬಂದೆ ನಾನು. ಒಳಗೆಲ್ಲ ಪೂಜೆ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ನಾನು ಆಚೆ ಬಂದಿದ್ದೀನಿ. ಸೊ ನೇಚರಲ್ಲಿರೋಣ ಅಂತ. ನೇಚರ್ ಇಸ್ ದ ಗಾಡ್. ಇಟ್ಸ್ ಮೈ ಬಿಲೀಫ್. ಗೈಸ್, ತಿಂತಾ ಇದ್ದೀವಿ.